ಅದ್ಯಪಾಡಿ ದೈವಂಗಳಗುಡ್ಡೆ ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಮಾರ್ಚ್ 15ರಿಂದ 20ರವರೆಗೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ವಿವಿಧ ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಮಾರ್ಚ್ 18ರಂದು ರುದ್ರಯಾಗ, 19ರಂದು ಸಹಸ್ರ ನಾಳಿಕೇರ ಮಹಾಗಣಪತಿ ಹೋಮ, 20ರಂದು ಬ್ರಹ್ಮ ಕಲಶಾಭಿಷೇಕ ನಡೆಯಲಿದೆ ಎಂದು ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಹಾಗೂ ಆಡಳಿತ ಮುಕ್ತೇಸರ ಎ ಮಂಜುನಾಥ ಭಂಡಾರಿ ಶೆಡ್ಡೆ ತಿಳಿಸಿದರು. ಮಾರ್ಚ್ 15ರಂದು ಬೆಳಿಗ್ಗೆ 8:30 ಗಂಟೆಗೆ ದೇವತಾ ಪ್ರಾರ್ಥನೆ, ವೈದಿಕ ಕಾರ್ಯಕ್ರಮ, ಬೆಳಿಗ್ಗೆ 11 ಗಂಟೆಗೆ ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಧಾರ್ಮಿಕ ಸಭೆ, ಸಂಜೆ 6 ಗಂಟೆಗೆ ವೈದಿಕ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ಹೊರೆಕಾಣಿಕೆ ಸಮರ್ಪಣಾ ಮೆರವಣಿಗೆ ಕೈಕಂಬ ಧೂಮಾವತಿ ದ್ವಾರದಿಂದ ಮತ್ತು ಪೋರ್ಕೋಡಿ ಶ್ರೀ ಸೋಮನಾಥೇಶ್ವರ ದ್ವಾರದಿಂದ ಹೊರಟು ದೇವಸ್ಥಾನ ತಲುಪಲಿಕ್ಕಿದೆ. ಸಂಜೆ 6ರಿಂದ ಕಟೀಲು ಮೇಳದಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಳ್ಳಲಿಕ್ಕಿದೆ ಎಂದು ಮಂಗಳವಾರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು. ಮಾರ್ಚ್ 16ರಂದು ಬೆಳಿಗ್ಗೆ 8ರಿಂದ ಹಾಗೂ ಸಂಜೆ 6ರಿಂದ ವೈದಿಕ ಕಾರ್ಯಕ್ರಮ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಭಜನೋತ್ಸವ ನಡೆಯಲಿಕ್ಕಿದೆ. ಮಾರ್ಚ್ 17ರಂದು ಬೆಳಿಗ್ಗೆ 8 ಗಂಟೆಗೆ ಹಾಗೂ ಸಂಜೆ 6ರಿಂದ ವೈದಿಕ ಕಾರ್ಯಕ್ರಮ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿಕ್ಕಿದೆ ಎಂದರು. ಮಾರ್ಚ್ 18ರಂದು ಬೆಳಿಗ್ಗೆ 8 ಗಂಟೆಗೆ ರುದ್ರಯಾಗ ಪ್ರಾರಂಭ ಆಗಲಿಕ್ಕಿದ್ದು, ಗಣಪತಿ ದೇವರಿಗೆ ಕಲಶಾಭಿಷೇಕ, 11:30 ಗಂಟೆಗೆ ರುದ್ರಯಾಗದ ಪೂರ್ಣಾಹುತಿ, ಮಹಾಪೂಜೆ, ಸಂಜೆ 4 ಗಂಟೆಗೆ ಧಾರ್ಮಿಕ ಸಭೆ, 6 ಗಂಟೆಗೆ ವೈದಿಕ ಕಾರ್ಯಕ್ರಮ, ತುಳುನಾಟಕ ನಡೆಯಲಿಕ್ಕಿದೆ. ಮಾರ್ಚ್ 19ರಂದು ಬೆಳಿಗ್ಗೆ 6ರಿಂದ ಅಷ್ಟೋತ್ತರ ಸಹಸ್ರ ನಾಳಿಕೇರ ಗಣಪತಿ ಹವನ ಪ್ರಾರಂಭ ಆಗಲಿಕ್ಕಿದೆ. 11:30 ಗಂಟೆಗೆ ಪೂರ್ಣಾಹುತಿ, ಮಹಾಪೂಜೆ, ಸಂಜೆ ಧಾರ್ಮಿಕ ಸಭೆ, 6 ಗಂಟೆಗೆ ವೈದಿಕ ಕಾರ್ಯಕ್ರಮ, ಭಕ್ತಿಗಾನ ಸುದೆ ನಡೆಯಲಿಕ್ಕಿದೆ ಎಂದು ತಿಳಿಸಿದರು. ಇನ್ನು ಮಾರ್ಚ್ 20ರಂದು ಬೆಳಿಗ್ಗೆ 8 ಗಂಟೆಗೆ ಶ್ರೀದೇವರಿಗೆ ಪರಿಕಲಶಾಭಿಷೇಕ ಪ್ರಾರಂಭ, 9:30ರಿಂದ 11 ಗಂಟೆಯ ಸಮಯದಲ್ಲಿ ಬ್ರಹ್ಮ ಕಲಶಾಭಿಷೇಕ ನಡೆಯಲಿಕ್ಕಿದೆ. ಬಳಿಕ ಪ್ರಸನ್ನ ಪೂಜೆ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಪಲ್ಲಪೂಜೆ, ಮಹಾ ಅನ್ನ ಸಂತರ್ಪಣೆ, ಸಂಜೆ 4ರಿಂದ ಧಾರ್ಮಿಕ ಸಭೆ, ಸಂಜೆ 6ರಿಂದ ಶಿವದೂತಗಳಿಗೆ ತುಳುನಾಟಕ, ಸಂಜೆ 7:30ರಿಂದ ರಂಗಪೂಜೆ, ದೈವಗಳಿಗೆ ಪರ್ವ ಸೇವೆ ನಡೆಯಲಿಕ್ಕಿದೆ. ಇನ್ನು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯ ಜೈನರ ಆಡಳಿತದಲ್ಲಿತ್ತು. ಅವರಿಗೆ ನಿರ್ವಹಿಸಲು ಕಷ್ಟವಾದಾಗ ಅನ್ಯಮತೀಯರಿಗೆ ಮಾರಲು ಮುಂದಾದ ಸಂದರ್ಭ ಪ್ರಸ್ತುತ ಆಡಳಿತ ನಡೆಸ್ತಾ ಇರುವ ಮನೆತನದವರು ಅದನ್ನು ಖರೀದಿಸಿ ಶ್ರದ್ಧೆಯ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಈಗಿನ ಆಡಳಿತ ಮುಕ್ತೇಸರರ ನೇತೃತ್ವದಲ್ಲಿ 4ನೇ ಬಾರಿ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ. ಪ್ರತಿ 12 ವರ್ಷಕ್ಕೊಮ್ಮೆ ನಡೀತಾ ಇದೆ. ಪ್ರಸಕ್ತ ಬ್ರಹ್ಮ ಕಲಶೋತ್ಸವ ಸಂದರ್ಭ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿ ನಡೆಸಲಾಗಿದೆ ಎಂದು ಬ್ರಹ್ಮ ಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ ತಿಳಿಸಿದರು. ಇನ್ನು ಕಾರ್ಯಾಧ್ಯಕ್ಷ ಹರೀಶ್ ಶೆಟ್ಟಿ, ಐತಮಗರು ದೊಡ್ಡಮನೆ, ಬೈಲು ಮೂಡುಕೆರೆ, ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ಭುಜಂಗ ಶೆಟ್ಟಿ ಜಪ್ಪಗುಡ್ಡೆಗುತ್ತು, ಬ್ರಹ್ಮ ಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಅಡ್ಯಾರಕಟ್ಟೆ, ದಿವಾಕರ್ ಸಾಮಾನಿ ಚೇಲಾರ್ಗುತ್ತು, ಸತೀಶ್ ಆಳ್ವ, ಬೈಲು ಮೂಡುಕೆರೆ, ಕೋಶಾಧಿಕಾರಿ ಸಂತೋಷ್ ಶೆಟ್ಟಿ ಶೆಡ್ಡೆ ಹೊಸಲಕ್ಕೆ, ಕಾರ್ಯದರ್ಶಿ ಜಯರಾಮ್ ಕೊಟ್ಟಾರಿ ಶೆಡ್ಡೆ, ಹೊರೆಕಾಣಿಕೆ ಸಮಿತಿ ಅಧ್ಯಕ್ಷ ರಮನಾಥ್ ಅತ್ತಾರ್ ಏತಮಗುರುಗುತ್ತು, ಡಾಕ್ಟರ್ ಆಶಾ ಜ್ಯೋತಿ ರೈ, ದೇವದಾಸ್ ನಾಯ್ಕ ಅದ್ಯಪಾಡಿಗುತ್ತು, ರಾಜೀವ್ ಆಲ್ವಾ, ಬಾಲಕೃಷ್ಣ ರೈ ಕೊಲಂಬೆಗುತ್ತು, ಅಶ್ವಿನ್ ಬಳ್ಳಾಲ ಉಪಸ್ಥಿತರಿದ್ದರು. ಪ್ರತಿ ವರ್ಷ ನಡೀತಾ ಇರ್ತದೆ. ಸೊ ಅದಕ್ಕೆ ತಮ್ಮೆಲ್ಲರ ಬಂಧಬೇಕು ಮತ್ತು ಅವರಿಗೆ ಪ್ರಚಾರ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ನಮ್ಮ 2 ಮಾತುಗಳು. ಹೊರೆಕಾಣಿಕೆ ಇಲ್ಲಿ ಕೂಡ ಅದನ್ನು ನಾವು ಇಲ್ಲಿ ತಾರೀಕು 15ನೇ ತಾರೀಕು ಆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆಯೇ ಆ ದಿವಸ ಬೆಳಿಗ್ಗೆ 11 ಗಂಟೆಗೆ ಉಗ್ರಾಣ ಮುಹೂರ್ತವಾಗಿ, ನಂತರ 3 ಗಂಟೆಗೆ ಹೊರಮೆರವಣಿಗೆ ಈ ದೇವಸ್ಥಾನಕ್ಕೆ ಸಮರ್ಪಣೆಯಾಗುವಂತ ಒಂದು ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಿರುವಾಗ ಈ ಹೊರಮೆರವಣಿಗೆಯು ಭಾರಿ ಅದ್ದೂರಿಯಾಗಿ ಬರಬೇಕು ಅಂತ ಮನೋಜ್ ಭಂಡಾರಿಯವರದು ಆಸೆ ಉಂಟು. ಹಾಗೆಯೇ ನಮ್ಮ ಗ್ರಾಮಸ್ಥರದು, ಹಾಗೆಯೇ ಮಾಗಣಿಯವರದು ಎಲ್ಲರೂ ಆಸೆ ಉಂಟು. ಹಾಗಿರುವಾಗ ಊರಿನ ಪರವೂರಿನ ಎಲ್ಲ ಗ್ರಾಮಸ್ಥರು ಹೊರಮೆರವಣಿಗೆಯನ್ನು ಅಂದ್ರೆ ಮರವೂರು, ಕೆಂಜಾರು, ಪೊರ್ಕೋಡಿ, ಬಜಿಪೆ, ಪೆರ್ಮುದೆ, ಕಟೀಲು ಆ ಭಾಗದ ಸುಂಕದಗಟ್ಟೆಯಾಗಿ ಬಜ್ಪೆ ಶಕ್ತಿಗೇರಿಯಿಂದ ಹೊರಟು ಸುಂಕದಗಟ್ಟೆಯಾಗಿ ಕೈಕಂಬ ದ್ವಾರ, ಧೂಮಾವತಿ ದ್ವಾರಕ್ಕೆ ಆ ಕಡೆಯಿಂದ ಬರ್ತದೆ. ಹಾಗೆಯೇ ಪಡುಶೆಡ್ಡೆ, ಮೂಡುಶೆಡ್ಡೆ, ತಿರುವಯಲು, ವಾಮಂಡೂರು, ಪೆರ್ಮಂಕಿ ಈ ಭಾಗದ ಮತ್ತು ಮಂಗಳೂರು ಮತ್ತು ಗುರುಪುರ, ಮಳಲಿ, ಪೊಳಲಿ, ಅಡ್ಡೂರು, ಹಾಗೆಯೇ ಕುಪ್ಪಪದವು, ಎಡಪದವು ಈ ಕಡೆಯಿಂದ ಪೆರಾಲ
ಈ ಕಡೆಯಿಂದ ಎಲ್ಲ ಬಂದು ಕೈಕಂಬದ ಜಂಕ್ಷನ್ಗೆ ಬಂದು ಅಲ್ಲಿ ದೇವದಾಸ್ ಪೈಗಳ ಅಂಗಡಿಯ ಎದುರು ಸಂಗ್ರಹಗೊಂಡು ಅಲ್ಲಿಂದ 3 ಗಂಟೆಗೆ ನೇಮವಾತಿ ದ್ವಾರದಿಂದ 2 ಕಡೆಯ ಸಂಯೋಜನೆಯಾಗಿ ಆ ಹೊರಮೆರವಣಿಗೆ ಈ ದೇವಸ್ಥಾನಕ್ಕೆ ಬರುವ ದಾರಿಯಲ್ಲಿ ಕಂದಾವರ ಮತ್ತು ಕೊಳಂಬಿ ಮತ್ತು ಅದ್ಯಪಾಡಿ ಮತ್ತು ಅದ್ಯಪಾಡಿ ಪದವು ಈ ಕಡೆಯಿಂದ ಹೊರಮೆರವಣಿಗೆಯು ಅದರೊಟ್ಟಿಗೆ ಸೇರಿಕೊಂಡು ಇಲ್ಲಿ ಉಮಾಮೇಶ್ವರ ದೇವಸ್ಥಾನದ ದ್ವಾರದಿಂದ ಕಾಲ್ನಡಿಗೆಯಲ್ಲಿ ಎಲ್ಲ ಬಿರುದಾವಳಿಗಳಿಂದ ಕೂಡಿಕೊಂಡು ದೇವಸ್ಥಾನಕ್ಕೆ ಸಮರ್ಪಣೆಯಾಗುವಂತ ಒಂದು ಕಾರ್ಯಭಾಗವನ್ನು ನಾವು ಸಮಿತಿಯವರು ಆ ಸಮಿತಿಯಲ್ಲಿ ನಾವು ಒಬ್ಬ ಅದರ ಕಾರ್ಯಾಧ್ಯಕ್ಷನಾಗಿ ಇದ್ದು ಹಾಗೆಯೇ ನನ್ನೊಟ್ಟಿಗೆ ಹಲವು ಮಂದಿಗಳು ಈ ಸಮಿತಿಯಲ್ಲಿ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಮತ್ತು ಊರಿನ ಪರವೂರಿನ ಎಲ್ಲರ ದಾನಿಗಳ ಸಹಕಾರದಿಂದ ಆ ಕಾರ್ಯಕ್ರಮವು ನಡೆಯುವಂತ ವ್ಯವಸ್ಥೆ ಉಂಟು. ಆಗಿರುವಾಗ ಆ ದಿವಸ ಎಲ್ಲ ಭಗವದ್ಭಕ್ತರು ತಮ್ಮ ಏನೆಲ್ಲ ಕಾಣಿಕೆಗಳು ಉಂಟ ಅದನ್ನು ಹಸಿರು ಮಾಡುವ ಮೂಲಕ ಅದನ್ನು ಸಮರ್ಪಣೆ ಮಾಡಬೇಕಾಗಿ ನಾವು ವ್ಯವಸ್ಥಾಪನಾ ಇಲ್ಲಿಯ ಆಡಳಿತ ಮುಖ್ಯಸ್ಥರು ಹಾಗೂ ಇಲ್ಲಿಯ ಸಮಿತಿಯವರು ಹಾಗೂ ನಾವೆಲ್ಲ ನಿಮ್ಮಲ್ಲಿ ಬೇಡಿಕೆಯನ್ನು ಇಟ್ಟುತ್ತೇವೆ. ಹಾಗೆಯೇ ಮಾಧ್ಯಮದವರು ಇದಕ್ಕೆ ಪೂರ್ಣ ಪ್ರಚಾರವನ್ನು ಕೊಟ್ಟು ಇದನ್ನು ನಡೆಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ.